ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಸ್ಪೆಷಲ್ ಆಗಿ ಸೋರೆಕಾಯಿ ಪಾಯಸ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿಕೊಡ್ತಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈಗ ವಿಡಿಯೋ ಶುರು ಮಾಡುವ. ಇಲ್ಲಿ ನಾವು ಅರ್ಧದಷ್ಟು ಸೋರೆಕಾಯಿಯನ್ನು ತಗೊಂಡಿದ್ದೇವೆ. ಅರ್ಧ ನಾವು ನಿನ್ನೆ ಸಾಂಬಾರು ಮಾಡಿದ್ದೇವೆ, ಹಾಗಾಗಿ ಉಳಿದ ಅರ್ಧವನ್ನು ಪಾಯಸ ಮಾಡುವ ಅಂತ ಮಾಡ್ತಿದ್ದೇವೆ. ಈಗ ಇದರ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಇದು ಸಿಪ್ಪೆ ತೆಗೆಯೋದು ಸಿಗ್ತದೆ ಶಾಪಲ್ಲಿ, ಅದರಲ್ಲೂ ತೆಗಿಬೋದು, ಅಥವಾ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ನಾರ್ಮಲ್ ಚೂರಿಯಲ್ಲಿ ತೆಗಿಬೋದು. ಇದು ನೋಡಿ, ಸೋರೆಕಾಯಿ ಸ್ವಲ್ಪ ಜಾಸ್ತಿ ಬೆಳೆದಿದೆ, ಹಾಗಾಗಿ ಸ್ವಲ್ಪ ಸಿಪ್ಪೆ ಎಲ್ಲ ಗಟ್ಟಿಯಾಗಿ ಉಂಟು, ಇಲ್ಲದಿದ್ದರೆ ಸ್ಮೂತ್ ಆಗಿರ್ತದೆ. ನೋಡಿ, ಈ ರೀತಿ ಫುಲ್ಲೊಮ್ಮೆ ಕ್ಲೀನ್ ಮಾಡಿದರೆ ಆಯಿತು. ಮತ್ತು ಇದು ಸೋರೆಕಾಯಿ ಉಂಟಲ್ವ, ಇದು ಆರೋಗ್ಯಕ್ಕೆ ಭಯಂಕರ ಒಳ್ಳೆಯದು. ಇದು ನೀರಿನ ಅಂಶ ಜಾಸ್ತಿ ಇರ್ತದೆ ಇದರಲ್ಲಿ. ಅಂದರೆ ನಿಮಗೆ ಪಿತ್ತದ್ದೆಲ್ಲ ಸಮಸ್ಯೆ ಇದ್ದರೆ ಸೋರೆಕಾಯಿ ಪಲ್ಯ, ಸಾಂಬಾರು, ಪಾಯಸ ಎಲ್ಲ ಮಾಡಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳೆಲ್ಲ ಸಾಂಬಾರಲ್ಲೆಲ್ಲ ಇಷ್ಟಪಡೋದಿಲ್ಲ, ಹಾಗಾಗಿ ಪಾಯಸ ಎಲ್ಲ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಈ ಸೀಸನಲ್ಲಿ ಸೋರೆಕಾಯಿ ನಾರ್ಮಲಾಗಿ ಎಲ್ಲ ಕಡೆ ಸಿಗ್ತದೆ. ನಮ್ಮೂರಲ್ಲೆಲ್ಲ ತುಂಬ ಸಿಗ್ತದೆ ಸೋರೆಕಾಯಿ, ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ. ನಾವು ಮಾತ್ರ ಇದು ಶಾಪಿಂದ ತಂದದ್ದು. ನೋಡಿ, ಹೀಗೆಲ್ಲ ಸಿಪ್ಪೆ ತೆಗೆದಾಯಿತು. ಈಗ ಇದನ್ನು ಕಟ್ ಮಾಡುವ. ಇದೇ ರೀತಿ 4 ಪೀಸ್ ಮಾಡಿದರೆ ಆಯಿತು. ಮತ್ತು ಇದು ತಂಪು ಕೂಡ ಆರೋಗ್ಯಕ್ಕೆ, ತುಂಬ ತಂಪು ಇದು. ಹೀಟೆಲ್ಲ ಬಾಡಿ ಆದಾಗ ಸೋರೆಕಾಯಿ ಪಾಯಸ, ಸಾಂಬಾರು, ಪಲ್ಯ ಎಲ್ಲ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಮತ್ತು ಇದರ ಗಂಜಿ ಕೂಡ ಮಾಡ್ತಾರೆ ನಮ್ಮೂರಲ್ಲೆಲ್ಲ, ಅದು ಕೂಡ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಕಟ್ ಮಾಡಿದರೆ ಆಯಿತು. ಅದರ ಮಿಡ್ಲಿದ್ದು ಬೇಡ ನಮಗೆ, ಕಾಲಿಷ್ಟೇ ಬೇಕಾದದ್ದು. ನೋಡಿ, ಈಗ ಇದನ್ನಿಲ್ಲಿ ನಾವು ತುರಿತಿದ್ದೇವೆ. ಈ ರೀತಿ ತುರಿಬೇಕಂತಿಲ್ಲ, ಅಂದರೆ ನಾವಿಲ್ಲಿ ತುರಿದು ಪಾಯಸ ಮಾಡ್ತಿಲ್ಲ, ನಾವು ಗ್ರೈಂಡ್ ಮಾಡಿ ಪಾಯಸ ಮಾಡ್ತಿದ್ದೇವೆ. 2 ವಿಧದಲ್ಲಿ ಮಾಡ್ಬೋದು. ಒಂದು ಈ ಥರ ತುರಿದೇ ಪಾಯಸ ಮಾಡೋದು, ಇನ್ನೊಂದು ತುರಿದದನ್ನು ಬೇಯಿಸಿ ಗ್ರೈಂಡ್ ಮಾಡಿ ಪಾಯಸ ಮಾಡೋದು. ಇಲ್ಲಿ ನಾವು ಬೇಯಿಸಿ ಗ್ರೈಂಡ್ ಮಾಡಿ ಪಾಯಸ ಮಾಡ್ತಿದ್ದೇವೆ. ಅದಕ್ಕೆ ಇಲ್ಲಿ ತುರಿಲೇಬೇಕಂತಿಲ್ಲ, ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಕೂಡ ನಿಮಗೆ ಬೇಯಿಸಿ ಗ್ರೈಂಡ್ ಮಾಡ್ಬೋದು. ಇಲ್ಲಿ ನಾವು ಸ್ವಲ್ಪ ಬೇಗ ಬೇಯಲಿ ಅಂತ ತುರಿತಿದ್ದೇವೆ ಅಷ್ಟೇ. ನೋಡಿ, ಈ ರೀತಿ ತುರಿದಿದ್ದೇವೆ ಸಣ್ಣ ಸಣ್ಣದಾಗಿ. ನೋಡಿ, ಇಷ್ಟಾಗಿದೆ. ಸ್ವಲ್ಪ ನೋಡಿ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ಜಾಸ್ತಿ ಹೊತ್ತು ಏನು ಬೇಡ, 1-2 ನಿಮಿಷದಲ್ಲಿ ಬೇಯ್ತದೆ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಕುದಿ ಬರಲಿಕ್ಕೆ ತಕ್ಕ ನೀರು ಹಾಕಿದರೆ ಸಾಕು. ಈಗ ನೋಡಿ, ಅಷ್ಟರಲ್ಲಿ ಈಗ ನಾವು ಗ್ರೈಂಡ್ ಮಾಡಲಿಕ್ಕೆ ರೆಡಿ ಮಾಡುವ. ಇಲ್ಲಿ ನಾವು ಒಂದು 3 ಸ್ಪೂನ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿ ತಗೊಂಡಿದ್ದೇವೆ. ಇದು ಹಾಕಬೇಕು ಬೆಳ್ತಿಗೆ ಅಕ್ಕಿ, ಯಾಕಂತೇಳಿದರೆ ಅದು ಪಾಯಸ ಸ್ವಲ್ಪ ಗಟ್ಟಿ ಬರಲಿಕ್ಕೆ. ಮತ್ತು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇವೆ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕುವ. ಈಗ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳುವ. ನೋಡಿ, ಈಗ ಗ್ರೈಂಡ್ ಆಯಿತು. ನೋಡಿ, ಈ ರೀತಿ ಆದರೆ ಸಾಕು. ಈಗ ಇದನ್ನು ಸೋಸಿಕೊಳ್ಳುವ. ಮತ್ತು ನೀವಿಲ್ಲಿ ತೆಂಗಿನ ಹಾಲನ್ನೇ ಹಾಕಬೇಕಂತಿಲ್ಲ, ನಂದಿನಿ ಹಾಲು ಕೂಡ ಹಾಕ್ಬೋದು. ನಾವಿಲ್ಲಿ ತೆಂಗಿನ ಹಾಲು ಹಾಕ್ತಿದ್ದೇವೆ ಅಷ್ಟೇ. ನೋಡಿ, ಈ ರೀತಿ ಸೋಸಿಕೊಳ್ಬೇಕು. ಈಗ ನಿಧಾನವಾಗಿ ಸೋಸಿಕೊಂಡ್ರೆ ಆಯಿತು. ನಮಗೆ ನೀರಿನ ಭಾಗ ಅಷ್ಟೇ ಬೇಕಾದದ್ದು, ಗಟ್ಟಿ ಭಾಗ ಬೇಡ. ನೋಡಿ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದರಲ್ಲಿರುವ ಹಾಲಿನ ಅಂಶವನ್ನು ತೆಗಿಬೇಕು. ನೋಡಿ, ಈ ರೀತಿ ಸೋಸಿಕೊಳ್ಬೇಕು ನಿಧಾನವಾಗಿ. ನೋಡಿ, ಇಷ್ಟಾದರೆ ಸಾಕು, ನಮಗೆ ಇಷ್ಟೇ ಬೇಕಾದದ್ದು. ನೋಡಿ, ಅಷ್ಟರಲ್ಲಿ ಈಗ ನಮ್ಮದು ಸೋರೆಕಾಯಿ ಕೂಡ ಬೆಂದಿದೆ. ನೋಡಿ, ಸರಿಯಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ನೋಡಿ, ತುರ್ದ ಕಾರಣ ನೋಡಿ ಬೇಗ ಬೆಂದಿದೆ. ಇಲ್ಲದಿದ್ದರೆ ಸಣ್ಣ ಸಣ್ಣ ಕಟ್ ಮಾಡಿ ಕೂಡ ಬೇಯಿಸ್ಬೋದು. ಈಗ ನೋಡಿ, ಇದನ್ನು ನೀರು ಸಮೇತ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇವೆ. ನಾನು ಗ್ರೈಂಡ್ ಮಾಡಬೇಕೀಗ. ಸ್ವಲ್ಪ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ, ಬಿಸಿ ಬಿಸಿ ಇರುವಾಗ ಹಾಕಬೇಡಿ. ನೋಡಿ,
ಈಗ ನೋಡಿ ಗ್ರೈಂಡ್ ಮಾಡಿ ಆಯಿತು. ನೋಡಿ ಈ ರೀತಿ ಆಗಿದೆ ನೋಡಿ. ಇದೇನು ಬೇಯಲಿಕ್ಕೆಲ್ಲ ಇನ್ನೂ ತುಂಬ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಯಾಕಂತ ಹೇಳಿದರೆ ನಾವು ಆಲ್ರೆಡಿ ಬೇಯಿಸಿರ್ತೇವಲ್ವ ಹಾಗೆ. ನೋಡಿ ಅದಕ್ಕೆ ಈಗ ಹಾಲು ಮತ್ತು ಅಕ್ಕಿಯನ್ನು ಗ್ರೈಂಡ್ ಮಾಡಿದ್ದೇವಲ್ವ ಅದನ್ನು ಹಾಕಿದರೆ ಆಯಿತು. ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು, ಟೇಸ್ಟಿಗೆ ಬೇಕಾದಷ್ಟು. ನಾವಿಲ್ಲಿ ಸ್ವಲ್ಪ ಹಾಕ್ತಿದ್ದೇವೆ. ಈಗ ಇದನ್ನು ಕುದಿಸಿದರೆ ಆಯಿತು. ತುಂಬ ಸುಲಭ ಇದು, ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ. ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಗ್ರೈಂಡ್ ಮಾಡಿಯೇ ಮಾಡೋದು, ನಮ್ಗೆ ಇದೇ ರೀತಿ ಇಷ್ಟ ಆಗ್ತದೆ. ಅಂದರೆ ನಾವು ತುರಿದು ಮಾಡ್ತೇವೆ ಅಲ್ವಾ, ಅದು ನಮ್ಮ ಮನೆಯಲ್ಲಿ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾವು ಈ ಥರನೇ ಮಾಡೋದು. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇಲ್ಲಿ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಿದ್ದೇವೆ. ಇಷ್ಟು ಹಾಕಿದರೆ ಆಯಿತು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ನೋಡಿ ಆರೋಗ್ಯಕರವಾದ ಪಾಯಸ ರೆಡಿ ಆಗ್ತಿದೆ. ಭಾರಿ ಸೂಪರಾಗಿ ಬಂದಿತ್ತು ಮಾತ್ರ. ನೋಡಿ ಈಗ ನೋಡಿ ಕುದಿ ಬಂದಿದೆ, ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ, ಒಂದು ಕುದಿ ಬಂದರೆ ಸಾಕಾಗ್ತದೆ. ನೋಡಿ ಈಗ ರೆಡಿ ಆಯಿತು. ನೋಡಿ ದಪ್ಪ ಕೂಡ ಬಂದಿದೆ. ನೋಡಿ ಇಷ್ಟು ಸ್ವಲ್ಪ ದಪ್ಪ ಬರಬೇಕು. ನಿಮಗೆ ಗೊತ್ತಾಗ್ತದೆ ಅಲ್ವಾ, ನಾರ್ಮಲ್ ಆಗಿ ಬೇರೆ ಪಾಯಸ ಮಾಡುವಾಗ ಯಾವ ರೀತಿ ಗಟ್ಟಿಯಾಗಿ ಬರ್ತದೆ ಅದೇ ರೀತಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ನೋಡಿ ಇಷ್ಟಾದರೆ ಸಾಕಾಗ್ತದೆ, ಸಾಕು. ಇದನ್ನು ಆಫ್ ಮಾಡುವ. ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿದರೆ ಆಯಿತು. ನೋಡಿ ಸ್ವಲ್ಪ ತುಪ್ಪ ಹಾಕ್ತಿದ್ದೇವೆ. ಪಾಯಸ ಅಂತ ಹೇಳಿದರೆ ತುಪ್ಪ ಹಾಕಲೇಬೇಕು, ಇಲ್ಲದಿದ್ದರೆ ಪಾಯಸಕ್ಕೆ ಒಂದು ಟೇಸ್ಟೇ ಬರೋದಿಲ್ಲ. ಇಲ್ಲಿ ನಾವು ಗಟ್ಟಿ ತುಪ್ಪ ಹಾಕ್ತಿದ್ದೇವೆ. ಓಕೆ, ಒಂದು ಸ್ವಲ್ಪ ಗೋಡಂಬಿ, ಮತ್ತು ಸ್ವಲ್ಪ ದ್ರಾಕ್ಷಿ, ಇಷ್ಟನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ನಾವಿಲ್ಲಿ ಸ್ವಲ್ಪ ಹಾಕಿದ್ದೇವೆ, ನೀವು ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ನೋಡಿ ಈಗ ಫ್ರೈ ಆಯಿತು. ಈಗ ಇದನ್ನು ಪಾಯಸಕ್ಕೆ ಹಾಕುವ. ನೋಡಿ ಸೂಪರಾಗಿ ಬಂದಿದೆ. ನೋಡಲಿಕ್ಕೆ ಮಾತ್ರ ಅಲ್ಲ, ತಿನ್ನಲಿಕ್ಕೆ ಕೂಡ ಸಖತ್ತಾಗಿ ಬಂದಿತ್ತು. ಎಷ್ಟು ಚಂದ ಬಂದಿದೆ ಅಂತ ನೋಡುವಾಗಲೇ ತಿನ್ನುವಂತ ಆಗ್ತಾ ಉಂಟು, ಅಷ್ಟು ಚಂದ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಸುಲಭ ಉಂಟಲ್ವಾ. ಹೇಗಾಯಿತು ಅಂತ ನಮಗೆ ಕೂಡ ಹೇಳಿ. ಮತ್ತು ನಮ್ಮ ವ್ಲಾಗ್ ಎಲ್ಲ ಯಾರಾದರೂ ನೋಡದವರಿದ್ದರೆ ಈ ವಿಡಿಯೋ ಎಂಡಲ್ಲಿ ನಾವು ಲಿಂಕ್ ಹಾಕಿರ್ತೇವೆ, ನೀವು ನೋಡ್ಬೋದು. ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನಾವಿಲ್ಲಿ ತೋರಿಸ್ತಿದ್ದೇವೆ. ನೋಡಿ ಸೋರೆಕಾಯಿ ಪಾಯಸ ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.